ಇನ್ನು ರಾಜಣ್ಣ ಅವರ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇರೋದು ರಾಜ್ಯ ರಾಜಕಾರಣದಲ್ಲಿ. ಯಾಕೆ ಅಂತ ಹೇಳಿದ್ರೆ ರಾಜಣ್ಣ ಅವರನ್ನ ಸಂಪುಟದಿಂದ ಕೈ ಬಿಟ್ಟ ನಂತರ ಅವರ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರನ್ನ ಮರಳಿ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಹೋದ್ರೆ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕಾಗುತ್ತೆ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ರಾಜಣ್ಣ ಪರವಾಗಿ ಇತ್ತ ಎಸ್ಟಿ ಸಮುದಾಯದ ಸಚಿವರು, ಶಾಸಕರು ರಾಜಣ್ಣ ವಿರುದ್ಧ ನಡೆದ ಷಡ್ಯಂತ್ರದ ವಿರುದ್ಧ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಕಿತ್ಕೊಂಡಿರುವ 2 ಸ್ಥಾನಕ್ಕಾಗಿ ಹೋರಾಟಕ್ಕಿಳಿಯುತ್ತಾರಾ ಹಾಗಾದ್ರೆ ಎಸ್ಟಿ ಶಾಸಕರು ಅನ್ನೋ ಪ್ರಶ್ನೆಯೂ ಕೂಡ ಇದೆ. ರಾಜಣ್ಣ ವಜಾ ವಿಚಾರಕ್ಕೆ ಸಿಎಂ ಭೇಟಿ ಮಾಡಿದ ಸಮುದಾಯ ನಾಯಕರು ಇತ್ತ ರಾಜಣ್ಣ ಮನೆಗೂ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಹೈಕಮಾಂಡ್ಗೆ ನಿಯೋಗ ಭೇಟಿ ನೀಡಿ ಮನವರಿಕೆ ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಅಧಿವೇಶನದ ಬಳಿಕ ದೆಹಲಿಗೆ ಭೇಟಿ ಮಾಡಲಿದ್ದಾರೆ ಎಸ್ಟಿ ಸಮುದಾಯದ ನಾಯಕರು ಅನ್ನೋ ಚರ್ಚೆಯೂ ಕೂಡ ಜೋರಾಗಿದೆ. ಈಗ ಷಡ್ಯಂತ್ರ ಅಂತ ಅವತ್ತು ಹೇಳಿದ್ರು. ಆ ಷಡ್ಯಂತ್ರದ ಬಗ್ಗೆ ಇವತ್ತು ಏನಾದ್ರು ಚರ್ಚೆ ಮಾಡಿದ್ರೆ ಅಥವಾ ಇದೆ ಅದು ಹುಲಿ ಇದೆ, ಹುಲಿ ಯಾವಾಗಲೂ ಗುರುಗುರು ಅಂತಿರ್ತೈತೆ. ಅದು ಷಡ್ಯಂತ್ರ ಇದೆ, ಅದನ್ನ ಸಮಯ ಬಂದಾಗ ಹೇಳದಂತ ಹೇಳ್ಯಾರ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅದು ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಕಾರ್ಯಕರ್ತರು ಎಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಸಹ ಅದು ಸಮುದಾಯದ ಹೋರಾಟ, ಅದು ಬೇರೆ, ಅದು ಭಾಗ ಪಾರ್ಟಿ ಬೇರೆ, ಅವ್ರಿಗೆ ಹೋರಾಟ ಮಾಡ್ತಿದ್ರೆ ಅದು ಬೇರೆ ವಿಷಯ. ಅದು